ಬೋಟ್ ನೆಕ್ ಮಾರ್ಕಿಂಗ್ ಬಗ್ಗೆ ತುಂಬ ತಲೆಬಿಸಿ ಮಾಡ್ಕೊಂಡಿದ್ದೀರಾ. ತಲೆಬಿಸಿ ಮಾಡ್ಕೊಳ್ಬೇಡಿ. ನಿಮಗಾಗಿ ಇವತ್ತು ಒಂದು ತುಂಬ ಸೂಪರ್ ಆಗಿರುವಂತಹ ವಿಡಿಯೋ ತಂದಿದ್ದೇನೆ. ತುಂಬ ಈಸಿಯಾಗಿ ಸುಲಭವಾಗಿ ಒಂದು ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಬೋಟ್ ನೆಕ್ ಮಾರ್ಕಿಂಗ್ ಮಾಡ್ಬೋದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿದು ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರಿಬ್ಬರು. ಇವರನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ ಮತ್ತು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಇವರ ಒಂದು ಪೇಜನ್ನು ಪೋಸ್ಟ್ ಮಾಡ್ತೇನೆ. ಯಾರಾದರೂ ಹೆಲ್ಪ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೆಲ್ಪ್ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅವರಿಗೆ. ಅಷ್ಟೇ, ಒಂದು ಸಬ್ಸ್ಕ್ರೈಬ್ ಮಾಡಿ, ಅವರಿಗೆ ಕೂಡ ಸಪೋರ್ಟ್ ಮಾಡಿ. ಇವತ್ತು ನನಗೆ ತುಂಬ ಜನ ವಾಟ್ಸಪ್ಪಿಗೆ ಕೂಡ ಮೆಸೇಜ್ ಮಾಡ್ತಿದ್ದಾರೆ. ವಿಷಯ ಏನಂದರೆ ಬೋಟ್ ನೆಕ್ ಹೇಳಿಕೊಡಿ ಅಂತ. ಇದು ನಮ್ಮದು ವೆಡ್ಡಿಂಗ್ ಇದ್ದು ಬ್ಲೌಸು. ನೀವು ನೋಡ್ಬೋದು ಇಷ್ಟು ಯಾಕೆ ಸಿಂಪಲ್ ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಲವ್ ಮ್ಯಾರೇಜ್ ಆದದ್ದು. ತುಂಬ ಸಿಂಪಲಾಗಿ ಮದುವೆ ಆದ್ವಿ. ಮತ್ತು ನನಗೆ ತುಂಬ ಗ್ರ್ಯಾಂಡ್ ವರ್ಕ್ ಇರೋ, ನನಗೆ ಅಷ್ಟೊಂದು ಇಷ್ಟ ಏನಿಲ್ಲ. ಇದು ಮದುವೆಗೆ ಹಾಕಬೇಕಂತ ಮಾಡಿದ್ದು ನಾನು ಅಷ್ಟೇ. ಇಲ್ಲದಿದ್ದರೆ ಸಿಂಪಲಾಗಿ ಹಾಕ್ಕೊಂಡು ಹೋಗ್ತಿದ್ದೆ. ಬಟ್ ಹೇಳ್ತಾರಲ್ಲ, ಇವರೇ ವರ್ಕ್ ಮಾಡ್ತಾರೆ, ತುಂಬ ಕಂಜೂಸ್ ಇರಬೇಕು, ಅದಕ್ಕೆ ಇವರ ಬ್ಲೌಸ್ಗೆ ವರ್ಕೇ ಮಾಡಿಲ್ಲ ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಿಂಪಲಾಗಿ ವರ್ಕ್ ಮಾಡಿದೆ. ನೋಡ್ಬೋದು ಲೈನ್ಸಲ್ಲಿ, ಅಷ್ಟೇನು ಹೆವಿ ವರ್ಕ್ ಏನು ಮಾಡಲಿಲ್ಲ ನಾನು. ನನಗೆ ಇಷ್ಟವೂ ಇಲ್ಲ ಹೆವಿ ವರ್ಕ್, ಮತ್ತು ನಾನು ಜಾಸ್ತಿ ಸಾರಿ ಉಡಲ್ಲ. ಹಾಗಾಗಿ ಸ್ವಲ್ಪ ಸಿಂಪಲಾಗಿ ವರ್ಕ್ ಮಾಡಿದ್ದೇನೆ. ನೋಡಿ ನೀವು. ಮತ್ತು ಬೀಡ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕಿದ್ದೇನೆ. ಕ್ರಿಸ್ಟಲ್ ಬೀಡೆಲ್ಲ ಹಾಕಿದ್ದೇನೆ. ನೋಡ್ಬೋದು ನೀವು ಕ್ರಿಸ್ಟಲ್ ಬೀಡ. ನೋಡಿ ಕ್ರಿಸ್ಟಲ್ ಬೀಡ. ಇವತ್ತಿದ್ದು ಟಾಪಿಕ್ ಏನಂದರೆ, ತುಂಬ ಜನ ಮೆಸೇಜ್ ಮಾಡ್ತಿದ್ರು ನನಗೆ ಈ ಟೈಪ್ ಇದ್ದು ಬ್ಲೌಸ್ ಮಾರ್ಕಿಂಗ್ ಹೇಳಿಕೊಡಿ ಅಂತ. ಬ್ಯಾಕಿಗೆ ನಾನದು ತುಂಬ ಡೀಪ್ ಎಲ್ಲ ಹಾಕಲ್ಲ. ಇಲ್ಲಿ ಸ್ವಲ್ಪ ಡೀಪ್ ಆಗುತ್ತಲ್ಲ, ಹೋಲ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ, ಇದಕ್ಕೆ ನೆಟ್ ಹಾಕಿದ್ದೇನೆ ನೋಡಿ. ತುಂಬ ಜನ ಹೇಳ್ತಾರೆ ಇದರದ್ದೊಂದು ಮಾರ್ಕಿಂಗ್ ಹೇಳಿಕೊಡಿ ನಮಗೆ ಅಂತ. ಈ ಶೇಪ್ ಮಾಡುವಾಗ ಮಾರ್ಕಿಂಗ್ ಹೇಗೆ ಬರುತ್ತೆ ಅಂತ. ಅದಕ್ಕೋಸ್ಕರ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇತ್ತು. ಅದರಲ್ಲೇ ನಿಮ್ಗೊಂದು ಬ್ಯಾಕ್ ನೆಕ್ ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಸ್ಲೀವ್ಸ್ ಹೇಗೆ ಮಾರ್ಕ್ ಮಾಡೋದು ಅಂತ ನಾನು ಆಲ್ರೆಡಿ ಚಾನಲಲ್ಲಿದೆ. ಅದು ಜಸ್ಟ್ ಒಮ್ಮೆ ಹೋಗಿ ನೋಡ್ಕೊಳ್ಳಿ. ಇದರದೀಗ ಹೀಗೆ ಬೋಟ್ ನೆಕ್ ಮಾಡಿ ಹೇಗೆ ಕೆಳಗಡೆ ಶೇಪ್ಸ್ ಎಲ್ಲ ಚೇಂಜ್ ಬರುತ್ತಲ್ಲ, ಅದು ಹೇಗೆ ಮಾಡೋದು ಅಂತ. ನಾನು ಅದಕ್ಕೆ ಇದೇ ಬ್ಲೌಸನ್ನು ಮೆಷರ್ಮೆಂಟ್ ಆಗಿ ಇಟ್ಕೊಂಡು ಈಗ ನಾನೊಂದು ಮಾರ್ಕಿಂಗ್ ಮಾಡಿ ನಿಮಗೆ ತೋರಿಸ್ತೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಿಮಗೆ ಒಂದು ಯೂಸ್ ಆಗುವಂತಹ, ಅಂದರೆ ಬಿಗಿನರ್ಸಿಗೆ ಆಗಲಿ ಯಾರೇ ವರ್ಕ್ ಮಾಡುವವರಿಗೆ ಯೂಸ್ ಆಗುವಂತಹ ನನ್ನ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದನ್ನೇ ನಾನೊಂದು ವಿಡಿಯೋ ಮಾಡಿ ಹಾಕ್ತಿದ್ದೇನೆ. ಅಂದರೆ ಬೇರೆಯವರಿಗೆ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಈಗ ನಾನು ನಿಮಗೊಂದು ಮಾರ್ಕಿಂಗ್ ತೋರಿಸ್ತೇನೆ, ಆಯಿತಾ. ಹೀಗೆ ಬ್ಲೌಸ್ ಬರುತ್ತೆ ನೋಡಿ. ಹೀಗೆ ಇದೊಂದು ಓಲ್ಡ್ ಬ್ಲೌಸ್ ಪೀಸ್ ನಂದು. ಹೀಗೆ ಬ್ಲೌಸ್ ಬರುತ್ತೆ. 1 ಮೀಟರ್ ಬ್ಲೌಸ್ ಬಂದರೆ ನಾವು ಈಗ ಇದು 1 ಮೀಟರ್ ಬ್ಲೌಸಿಗೆ ಉದ್ದ, ಆಯಿತಾ. ನಾನೇನು ಮಾಡ್ತೇನೆ ಅಂದರೆ ಒಂದು ಸೈಡಿಂದ ಮಾರ್ಕ್ ಮಾಡ್ತೇನೆ. ಬೇಕಾದರೆ ನೀವು ಹೀಗೆ ಫೋಲ್ಡ್ ಮಾಡ್ಕೊಳ್ಬೋದು. 2 ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ಒಂದು ಫುಲ್ ಬ್ಲೌಸ್ ಇದು ಅಡ್ಡ ಇರುತ್ತಲ್ಲ, ಅಡ್ಡ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು ಹೀಗೆ. ಆಗ ನಿಮ್ಗೆ ಇದ್ರದ್ದು ಕರೆಕ್ಟ್ ಮಿಡಲ್ ಸಿಗುತ್ತೆ, ಬ್ಲೌಸ್ ಇದ್ದು ಮಿಡಲ್ ಸಿಗುತ್ತೆ, ಆಯಿತಾ. ಬ್ಲೌಸ್ ಇದ್ದು ಮಿಡಲ್ ಸಿಗುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ, ಇಲ್ಲದಿದ್ದರೆ ನಿಮಗೆ ಹಾಗೆ ಕಷ್ಟ ಆಗ್ತದೆ. ಬ್ಲೌಸ್ ಪೀಸ್ ಇದು ಉದ್ದ 1 ಮೀಟರ್ ಇರುತ್ತೆ. ಹೀಗೆ ಅಗಲ ಎಷ್ಟು ಅಂತ ನೋಡಬೇಕು. ಫಸ್ಟಿಗೆ ಅಗಲ ಈಗ ಎಷ್ಟು ಉಂಟು ಅಂತ ನೋಡಿ. ಫಸ್ಟ್ ಟೇಪ್ ತಗೊಳ್ಳಿ, ಮೆಷರ್ಮೆಂಟ್ ಟೇಪು, ಚಾಕ್ ತಗೊಳ್ಳಿ. ಈಗ ಉದ್ದ ಇದು 36 ಇಂಚಸ್ ಇದೆ, ಆಯಿತಾ. 36 ಇಂಚಸ್ನ ಅರ್ಧ ಎಷ್ಟು? 18 ಅಲ್ವಾ. ಅದಕ್ಕೋಸ್ಕರ ನಾವೀಗ 18 ನಂಬರಿಗೆ ಒಂದು ಮಾರ್ಕ್ ಹಾಕೊಳ್ಳುವ. ಹೀಗೆ ಕರೆಕ್ಟ್ ಬ್ಲೌಸ್ ಪೀಸನ್ನು ಡಿವೈಡ್ ಮಾಡಬೇಕು. ಬ್ಲೌಸ್ ಪೀಸನ್ನು ಡಿವೈಡ್ ಮಾಡಬೇಕು. ಈಗ ನಾವೇನು ಮಾಡುವ, ಸ್ಕೇಲ್ ತಗೊಳ್ಳಿ. ಸ್ಕೇಲ್ ಹೀಗೆ ನಾವು ಒಂದು ಹೀಗೆ ಅಡ್ಡ ಲೈನ್ ಹಾಕೊಳ್ಳುವ. ಸ್ವಲ್ಪ ಲೈಟಲ್ಲಿ ಹಾಕೊಳ್ಳಿ. ನಾನು ನಿಮಗೆ ತೋರಿಸಬೇಕು ಅಂತ ಸ್ವಲ್ಪ ಡಾರ್ಕಲ್ಲಿ ಹಾಕ್ತಿದ್ದೇನೆ, ಬಟ್ ನೀವು ಸ್ವಲ್ಪ ಲೈಟಲ್ಲಿ ಹಾಕೊಳ್ಳಿ. 1 ಮೀಟರ್ ಹೀಗೆ ಉದ್ದ ಇದ್ದರೆ ಅಡ್ಡ ಎಷ್ಟು ಉಂಟು ಅಂತ ನೋಡಿ. ಬ್ಲೌಸ್ ಪೀಸ್ ಇದು ಕರೆಕ್ಟ್ ಡಿವೈಡ್ ಮಾಡಬೇಕು. ಮತ್ತೇನು ಮಾಡಬೇಕಂದ್ರೆ, ನಮ್ದು ಈ ಬ್ಲೌಸ್ ಇದ್ದು
ಉದ್ದ ನೋಡಬೇಕು. ಈಗ ನನ್ನ ಬ್ಲೌಸಿನ ಉದ್ದ ಎಷ್ಟು 15 ಇರ್ಬೋದು, ಯಾಕಂದರೆ ನಾನು ಸ್ವಲ್ಪ ಉದ್ದ ಹಾಕ್ತೇನೆ, ಯಾಕಂದ್ರೆ ನನಗೆ ಇಲ್ಲಿ ಸೊಂಟದ ಹತ್ರ ಎಲ್ಲ ಮೇಲೆ ಮೇಲೆ ಹೋಗುತ್ತೆ ಅದು ಬ್ಲೌಸು. ಸೊ ಅದಕ್ಕೋಸ್ಕರ 14.5 ಇದೆ, ಬಟ್ 15 ಇಡುವ. ಬ್ಲೌಸ್ ಇದು ಉದ್ದ 15. ಉದ್ದ ಗೊತ್ತಾಯ್ತಲ್ಲ ನಿಮಗೆ, ಇಲ್ಲಿ ಶೋಲ್ಡರಿಂದ ಇಲ್ಲಿ ಶೋಲ್ಡರ್ ಸ್ಟಿಚ್ ಉಂಟಲ್ಲ ಅಲ್ಲಿಂದ ಇಲ್ಲಿ ಸೊಂಟದ ಹತ್ರ ಉದ್ದ ಆಯಿತಾ. 15 ಉಂಟು, 15 ಹಾಕೊಳ್ಳುವ. ನಿಮ್ಮದು ಬ್ಲೌಸಿದ್ದು ಎಷ್ಟು ಉದ್ದ ಇದೆ ಅಷ್ಟು ಹಾಕೊಳ್ಳಿ. ಈ 15 ಹಾಕೊಳ್ಳೋದಕ್ಕಿಂತ ಮುಂಚೆ ಒಂದು 1 ಇಂಚಿದ್ದು ಸ್ಕೇಲ್ ಇದ್ದರೆ, ಈ 1 ಇಂಚಿದ್ದು ಸ್ಕೇಲ್ ಇದ್ದರೆ ಇದರಲ್ಲೇ ಫಸ್ಟ್ ನಾವು ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳುವ, ಯಾಕಂದರೆ ಸ್ಟಿಚ್ಚಿಂಗಿಗೆ ಮತ್ತು ಕಟ್ಟಿಂಗಿಗೆ ಹೋಗುತ್ತೆ ಅವರಿಗೆ. ಸೊ ಇಲ್ಲಿ ಒಂದು ಫಸ್ಟಿಗೆ ಮಾರ್ಕ್ ಹಾಕೊಳ್ಳುವ. ಇದು ಎಕ್ಸ್ಟ್ರಾ ಅವರಿಗೆ ಸ್ಟಿಚ್ಚಿಂಗು ಫೋಲ್ಡ್ ಎಲ್ಲ ಮಾಡಲಿಕ್ಕೆ ಬೇಕಾಗುತ್ತೆ ಟೈಲರ್ಸ್ನವರಿಗೆ. ಸೊ ಈಗ ನಾವೇನು ಮಾಡುವ, ನಮ್ಮದು ಟೋಟಲ್ ಬ್ಲೌಸ್ ಉದ್ದ ನಮ್ಮದು 15 ಆಯಿತಾ. ಸೊ 15 ಟೋಟಲ್ ಬ್ಲೌಸ್ ಉದ್ದ 15. ಸೊ ನಾನಿಲ್ಲಿ 15 ಇಲ್ಲಿ ಮಾರ್ಕ್ ಹಾಕೊಳ್ತೇನೆ ಆಯಿತಾ. ಸೊ 3 ಕಡೆ ಮಾರ್ಕ್ ಹಾಕೊಳ್ತೇನೆ. 15 ಇಲ್ಲಿ, 15 ಇಲ್ಲಿ ಮೇಲೆ, ಟೋಟಲ್ 15. ಬ್ಲೌಸ್ ಫುಲ್ ಲೆಂತ್ 15 ಆಯಿತಾ. ಸೊ ಇಲ್ಲಿ ಮಾರ್ಕ್ ಹಾಕ್ಕೊಂಡ್ವಿ ನಾವು ಕೆಳಗಡೆ, ಕರೆಕ್ಟ್ ಕಾಣುತ್ತಲ್ಲ. ನಾವೀಗ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡ್ವಿ ಅಲ್ಲ. ಸೊ ಈಗ ನಾವು ಇಲ್ಲಿ 15, ಈ ಟೋಟಲ್ ಲೆಂತ್ ಇದೆ ಅಲ್ಲ, ಇದು 15. ಇಲ್ಲಿಗೆ ಕೂಡ ಮೇಲ್ಗಡೆ ಕೂಡ ಒಂದು ಮಾರ್ಕ್ ಹಾಕ್ಕೊಳ್ಳುವ. ಇದು ತುಂಬ ಈಸಿ ಮೆಥಡ್. ಈಸಿ ಮೆಥಡ್. ಇದು ನಾನು ಹೇಗೆ ಕಲಿತೆ ಅದು ನನಗೂ ಗೊತ್ತಿರಲಿಲ್ಲ. ನಾನು ಹಾಗೆ ಸುಮ್ಮನೆ ಒಬ್ಬರು ಟೈಲರ್ ಮಾಡೋದನ್ನು ನೋಡಿದೆ ಅಷ್ಟೇ, ಇದು ಮಾರ್ಕಿಂಗ್ ಮಾಡೋದನ್ನು. ಮತ್ತು ನಾನು ಓನಾಗೆ ಮಾಡಿದೆ, ನನ್ನ ಬ್ಲೌಸಿಗೆ ಮಾಡಿದೆ, ಕಸ್ಟಮರ್ ಬ್ಲೌಸಿಗೆ ಮಾಡಿದೆ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸೊ ನಾನೀಗ ನಿಮಗೆ ಬ್ಯಾಕ್ ನೆಕ್ ಇದು ಮಾರ್ಕಿಂಗ್ ತೋರಿಸ್ತೇನೆ. ಈಗ ಟೋಟಲ್ 15 ಇದು. ಸೊ ಇದು ಟೋಟಲ್ 15, ಓಕೆ, 15 ಇಂಚಸ್. ಈಗೇನು ಮಾಡಬೇಕಂದ್ರೆ, ಈಗ ನಾನು ಎಲ್ಲ ಬೋಟ್ ನೆಕ್ ಬ್ಲೌಸಿಗೂ ನಾರ್ಮಲ್ ಮೀಡಿಯಮ್ ಸೈಜ್ ಇರುವವರಿಗೆ ನಾನು ಇಲ್ಲಿ ಶೋಲ್ಡರ್ ಗ್ಯಾಪ್ ಇದೆ ಅಲ್ಲ, ಈ ಮೇಲ್ಗಡೆ ಶೋಲ್ಡರ್ ಗ್ಯಾಪ್ ಸ್ವಲ್ಪ ಹೀಗೆ ಬ್ರಾಡ್ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಮೇಲ್ಗಡೆ 8 ಇಡ್ತೇನೆ. 8 ಮೇಲ್ಗಡೆ 8. ಅದು ನಿಮಗೆ ಕಸ್ಟಮರ್ ಯಾವ ಸೈಜಲ್ಲಿದ್ದಾರೆ, ಸ್ವಲ್ಪ ಹೀಗೆ ಶೋಲ್ಡರ್ ಎಲ್ಲ ಹೀಗೆ ಸ್ವಲ್ಪ ಸಪೂರ ಇದ್ದರೆ ಸ್ವಲ್ಪ 7 ಏನಾದರೂ ಇಡ್ಬೋದು. ತುಂಬ ಸಪೂರ ಇದ್ದರೆ 7 ಇಡಿ. ಇಲ್ಲದಿದ್ದರೆ ಬ್ರಾಡ್ ಅಂದರೆ ಇಲ್ಲಿ ಶೋಲ್ಡರ್ ಹತ್ರ ಸ್ವಲ್ಪ ಹೀಗೆ ಬ್ರಾಡ್ ಆಗಿ ಬೇಕು, ಒಂದು ಸ್ವಲ್ಪ ಅಗಾಲದಲ್ಲಿ ಬೇಕು ಅಂದರೆ 8 ಇಡಿ. 8 ಟೋಟಲ್ 8 ಅಂದರೆ ಇಲ್ಲಿ 4, ಒಂದು ಸೈಡ್ 4, ಇನ್ನೊಂದು ಸೈಡ್ ಕೂಡ 4. ಸೊ ಟೋಟಲ್ 8 ಆಯಿತಾ. ನಾನು ಇಲ್ಲಿ ಮೇಲ್ಗಡೆ ನಿಮ್ಗೆ ಕರೆಕ್ಟ್ ತೋರಿಸ್ತೇನೆ. ಇಲ್ಲಿ 4, ಇಲ್ಲಿ 4 ಆಯಿತಾ. 4 4 8 ಮೇಲೆ 4 4 8 ಟೋಟಲ್ ಮೆಷರ್ಮೆಂಟ್ 8 ಮೇಲೆ ಶೋಲ್ಡರ್ ಇತ್ತು ಆಯಿತಾ. ಸೊ ಈಗ ನಾನೀಗ ತಗೊಂಡ ಮೆಷರ್ಮೆಂಟ್ ಯಾವುದಂದರೆ ಈ ಮೆಷರ್ಮೆಂಟ್ ಇಲ್ಲಿಂದ ಕಾಣ್ತಲ್ವಾ, ಇಲ್ಲಿಂದ ಇಲ್ಲಿಗೆ ಆಯಿತಾ 8, ಇಲ್ಲಿಂದ ಇಲ್ಲಿಗೆ 8. ಈಗ ಇಲ್ಲಿಂದ ಇಲ್ಲಿಗೆ ನೋಡಬೇಕಲ್ಲ ಡೀಪ್ ಎಷ್ಟು ಅಂತ, ಇಲ್ಲಿಂದ ಇಲ್ಲಿಗೆ ಡೀಪ್ ನೋಡಬೇಕಲ್ಲ, ಈ ಕಟ್ ಮಾಡುವಂತಹ ಡೀಪ್ ನೋಡಬೇಕು ಆಯಿತಾ. ಮತ್ತು ಟೋಟಲ್ ಡೀಪ್ ಎಷ್ಟು ಅಂತ ನೋಡಬೇಕು. ಈಗ ನಾವು ಇಲ್ಲೇ ನೋಡುವ, ಇಲ್ಲಿಗೆ ನಾನು 4 ಇಡ್ತೇನೆ, ಹೀಗೆ ಕೂಡ 8 ಅಡ್ಡ 8. ಇಲ್ಲಿಂದ ಜಸ್ಟ್ ಇಲ್ಲಿ ಕಟ್ಟಿದೆ ಅಲ್ಲ, ಒಂದು ಬೋಟ್ ನೆಕ್ಕಲ್ಲಿ 2 ಕಟ್ ಬರುತ್ತಲ್ಲ, ಒಂದು ಮೇಲ್ಗಡೆ ಮತ್ತು ಒಂದು ಇಲ್ಲಿ ಅಲ್ವಾ ಕಟ್ಟಿಂಗ್. ಸೊ ಇಲ್ಲಿಗೆ ನಾನು 4 ಇಡ್ತೇನೆ, ಸ್ವಲ್ಪ ಡೀಪ್ ಇರಲಿ ಅಂತ. ಸೊ ಇಲ್ಲಿ 4 ಆದರೆ ಅದನ್ನ ನಿಮ್ಗೆ ಹೇಳ್ತೇನೆ. ಈಗ ನೋಡಿ, ಈಗ ಒಂದು ಕಸ್ಟಮರಿಗೆ ಇಲ್ಲಿ 8 ಓಕೆ. ಅವರದ್ದು ಟೋಟಲ್ ಡೀಪ್ ಎಷ್ಟು ಗೊತ್ತಾ? ಟೋಟಲ್ ಡೀಪ್ ಅವರಿಗೆ ಒಂದು 11 ಇಂಚ್ ಬೇಕು ಅಂತ ತಿಳ್ಕೊಳ್ಳಿ. ಟೋಟಲ್ ಡೀಪ್ 11 ಇಂಚ್ ಅವರದ್ದು. ಸೊ ಆಗ ಏನು ಮಾಡಬೇಕಂದ್ರೆ, ನಾವು ಇಲ್ಲಿ ಒಂದು ಕಟ್ ಕೊಡ್ಲಿಕ್ಕೆ ಉಂಟಲ್ಲ, ಅಲ್ಲಿಗೆ ನಾವು 4 ಇಡ್ತೇವೆ ಆಯಿತಾ. ಸೊ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳುವ 4 ಆಯಿತಾ. 4 ಆದಮೇಲೆ ಟೋಟಲ್ ಡೀಪ್ ಅವರಿಗೆ 11 ಬೇಕು. ಇಲ್ಲಿ ನಾವು 4 ಡೀಪ್ ಆಲ್ರೆಡಿ ಇಟ್ವಿ. ಆಗ ನಾವೇನು ಮಾಡಬೇಕು, 11ರಿಂದ 4 ಮೈನಸ್ ಮಾಡಬೇಕು. ಆಗ ಎಷ್ಟು ಬರುತ್ತೆ? 4 5 6 7 8 9 10 11. ಈಗ ಉಳಿದದ್ದು ಡೀಪು 7. ಸೊ ಇಲ್ಲಿ ಒಂದು 7ಗೆ ಒಂದು ಮಾರ್ಕ್ ಹಾಕೊಳ್ಳಿ ಆಯಿತಾ. 7ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಟೋಟಲ್ ಡೀಪ್ ಅವರದ್ದು 11, ಅದರಲ್ಲಿ ಮೇಲ್ಗಡೆ ಕಟ್ 4 ಹೋಯಿತು. ಸೊ ಉಳಿದದ್ದು 7 ಇಂಚಸ್ ಡೀಪು. ಸೊ ಈಗ ನಾವೇನು ಮಾಡಬೇಕಂದ್ರೆ ಜಸ್ಟ್ ಒಂದು ಮಾರ್ಕ್ ಹಾಕೊಳ್ಳುವ, ಹೀಗೆ ಜಸ್ಟ್ ಒಂದು ಮಾರ್ಕ್ ಹಾಕೊಳ್ಳುವ ಹೀಗೆ ಸ್ಟ್ರೈಟ್ ಬರಲಿಕ್ಕೋಸ್ಕರ ಆಯಿತಾ. ಸ್ವಲ್ಪ ಲೈಟಲ್ಲಿ ಹಾಕೊಳ್ಳಿ ಆಯಿತಾ, ತುಂಬ ಡಾರ್ಕಲ್ಲಿ ಹಾಕೊಳ್ಬೇಡಿ, ಯಾಕಂದರೆ ಲೈಟ್ ಬ್ಲೌಸು ನಿಮ್ಮದು ಡಾರ್ಕ್ ಚಾಕ್ ಆದರೆ ಹೋಗಲ್ಲ. ಸೊ ಈಗ ನಾವೇನು ಮಾಡಬೇಕು ಅಂದರೆ
ಜಾಯಿಂಟ್ ಮಾಡಬೇಕು. ಈ ಮೇಲ್ಗಡೆ ಕಟ್ ಬರಬೇಕಂದ್ರೆ ಇಲ್ಲಿದೆಯಲ್ಲ ಈ ಕಟ್ ಇದೆಯಲ್ಲ, ಈ ಕಟ್ ಬರಬೇಕಂದ್ರೆ ನಾವೀಗ ಈ 4ಕ್ಕೆ ಮೆಷರ್ಮೆಂಟ್ ಹಾಕ್ಕೊಂಡಿದ್ದೀವಲ್ಲ, ಇದು 4 ಡೀಪ್, ಇದು 4, ಇದು 7, ಟೋಟಲ್ 11. ಗೊತ್ತಾಯ್ತಾ? ಇದು 4, ಇದು 7, ಟೋಟಲ್ 11 ಡೀಪು. ಸೊ ಅದಕ್ಕೆ ಮೇಲೆಗಡೆ 4, ಕೆಳಗಡೆ 7. ಈಗ ನಾವು ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೊಳ್ಳುವ. ಹೀಗೆ ನೀವು ಬೇಕಾದ್ರೆ ಕೆಲವು ಸ್ಕೇಲೆಲ್ಲ ಸಿಗುತ್ತೆ ನಿಮಗೆ ಶೇಪಿಗೆ, ಆ ಶೇಪಿದ್ದು ಸ್ಕೇಲ್ ನೀವು ಹಾಕ್ಕೊಳ್ಬೋದು. ಬಟ್ ನನಗೆ ಸ್ವಲ್ಪ ಮೆಷರ್ಮೆಂಟ್ ಹಾಕಿ ಎಕ್ಸ್ಪೀರಿಯನ್ಸ್ ಇರುವ ಕಾರಣ ನಾನು ಈಗ ಕೈಯಲ್ಲೇ ಹಾಕ್ಕೊಳ್ತೇನೆ, ಒಂದು ಕ್ಲಿಯರ್ ಆಗಿ ಬರುತ್ತೆ. ಬೇಕಾದರೆ ಸ್ವಲ್ಪ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಮೇಲ್ಗಡೆದು ಕಟ್ ಆಯಿತು ಆಯಿತಾ. ಸೊ ಮೇಲ್ಗಡೆದು ಬೋಟ್ ನೆಕ್ಕಿದು ಮೇಲ್ಗಡೆ ಶೇಪ್ ಇದು ಗ್ಯಾಪ್ ನಿಮಗೆ ಬಿಟ್ಟದ್ದು. ಇದು ನಾನು ಈಗ ಇಡುವುದು ತುಂಬ ದಪ್ಪ ಇದ್ದರೆ 4 ಇಡ್ತೇನೆ, ಇಲ್ಲಾಂದರೆ 4.5 ಇಡ್ತೇನೆ. ಮತ್ತು ಕೆಲವರಿಗೆ ತುಂಬ ಬೇಡ, ಅಷ್ಟು ಗ್ಯಾಪ್ ಬೇಡ ಅಂದರೆ ಈ ಗ್ಯಾಪ್ ಕಡಿಮೆ ಮಾಡ್ಬೋದು, 7 ಮಾಡ್ಬೋದು, ಅಥವಾ 6 ಮಾಡ್ಬೋದು, 3 ಮಾಡ್ಬೋದು, ಅಥವಾ 3.5 ಮಾಡ್ಬೋದು. ಅಷ್ಟೇ, ಜಾಸ್ತಿ 6 ಅದಕ್ಕಿಂತ ಕಡಿಮೆ ಯಾರು ಇಡಲ್ಲ ಅಂತ ಕಾಣುತ್ತೆ ನನಗೆ. ಮತ್ತೀಗ ಮೇಲ್ಗಡೆ ಗ್ಯಾಪ್ ಆಯ್ತಲ್ಲ ನೋಡಿ, ಇದೀಗ ನಾನು ಹಾಕಿರೋದು ಈ ಗ್ಯಾಪ್ ಫಿಲ್ ಆಯ್ತು. ಈಗ ಈ ಗ್ಯಾಪ್ ಈಗ ಆಯಿತು. ಸೊ ನಮಗೀಗ ಇಲ್ಲಿ ಕೆಳಗಡೆ ಈ ಡಿಸೈನ್ ಮಾಡಬೇಕು. ಇಲ್ಲಿ ನೋಡಿ, ಈ ಡಿಸೈನ್ ಮಾಡಬೇಕು. ಈ ಡಿಸೈನ್ ಏನಾಗುತ್ತೆ ಅಂದರೆ ತುಂಬ ಬೇರೆ ಬೇರೆ ಡಿಸೈನ್ ಬರುತ್ತೆ, ಒಂದೇ ಡಿಸೈನ್ ಅಂತಲ್ಲ, ನಿಮಗೆ ತುಂಬ ಡಿಸೈನ್ಸ್ ಬರುತ್ತೆ. ನಿಮಗೆ ಇದರಲ್ಲಿ ಕೆಳಗಡೆ ಇದರಲ್ಲಿ ಟೆಂಪಲ್ ಶೇಪ್ ಬರುತ್ತೆ, ರೌಂಡ್ ಶೇಪ್ ಬರುತ್ತೆ, ಯು ಶೇಪ್ ಬರುತ್ತೆ, ತುಂಬ ಡಿಸೈನ್. ಮತ್ತು ಹೀಗೆ ಟ್ರಯಾಂಗಲ್ ಶೇಪ್ ಬರುತ್ತೆ, ತುಂಬ ಟೈಪ್ ಇದು ಡಿಸೈನ್ಸ್ ಬರುತ್ತಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡ್, ಕೆಳಗಡೆ ಹೇಗೆ ನೀವು ಡಿಸೈನ್ ಮಾಡ್ತೀರಾ ಅದು. ಆಯಿತಾ? ಸೊ ಇನ್ನೊಂದು ನಾನು ನಿಮ್ಗೆ ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಕೆಲವರಿಗೆ ಟೆಂಪಲ್ ಶೇಪ್ ಮಾಡಲಿಕ್ಕೆ ಬರಲ್ಲ, ಒಂದು ಸೈಡ್ ಟೆಂಪಲ್ ಶೇಪ್ ದೊಡ್ಡದಾಯಿತು ಅಂದರೆ ಇನ್ನೊಂದು ಕಡೆ ಟೆಂಪಲ್ ಶೇಪ್ ಚಿಕ್ಕದಾಗುತ್ತೆ. ಸೊ ಅಂಥವರಿಗೆ ನಾನು ಈಸಿ ಮೆಥಡ್ ನಿಮಗೆ ಹೇಳಿಕೊಡ್ತೇನೆ ಈಗ ಹೇಗೆ ಮಾಡಬೇಕು ಅಂತ. ಈಗ ನಾವು ಈಸಿಯಾಗಿ ಮಾರ್ಕ್ ಮಾಡಬೇಕಂದ್ರೆ ಫಸ್ಟಿಗೆ ಒಂದು ಈ ಥರದ್ದು ಪೇಪರ್ ಅಥವಾ ರಟ್ ಬರುತ್ತೆ ನೋಡಿ, ಕಾರ್ಡ್ಬೋರ್ಡ್ ಬರುತ್ತೆ, ಅದು ತಗೊಳ್ಬೇಕಾದ್ರೆ. ಅಂದರೆ ನಿಮಗೆ ನಿಮ್ಮ ಹತ್ರ ಶೇಪ್ ಇದ್ದು ಸ್ಕೇಲ್ ಇಲ್ಲ, ನಾವು ಪರ್ಚೇಸ್ ಮಾಡಲಿಕ್ಕೆ ಅಷ್ಟು ಹಣ ಇಲ್ಲ, ಏನು ಟೆನ್ಷನ್ ಇಲ್ಲ, ಹಣ ಬೇಕು ಅಂತಲೇ ಇಲ್ಲ, ನಮ್ಮ ತಲೆ ಸರಿ ಇದ್ದರೆ ಸಾಕು, ಅಂದರೆ ನಮ್ಮದು ಓನ್ ಐಡಿಯಾ ಇದ್ದರೆ ಸಾಕು. ಸೊ ಈಗ ನಾವು ಈ 7 ಇಂಚ್ ಗ್ಯಾಪ್ ಇದೆ ಅಲ್ಲ, ಆ 7 ಇಂಚ್ ಗ್ಯಾಪನ್ನು ಒಮ್ಮೆ ಮಾರ್ಕ್ ಮಾಡ್ಕೊಳ್ಳುವ, ಎಲ್ಲಿಂದ ಇಲ್ಲಿಗೆ ಬರುತ್ತೆ ಅಂತ. ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಜಸ್ಟ್ ನಾನಿದು ಮಾರ್ಕ್ ಮಾಡ್ಕೊಂಡದ್ದು. ಮತ್ತು ನೀವು ಫಸ್ಟಿಗೆ ಉಂಟಲ್ಲ ಇಲ್ಲಿ 7 ನಿಮ್ಮದು ಡೀಪ್ ಆಯ್ತಲ್ಲ, ಸೊ ಕೆಳಗಡೆ ಬ್ರಾಡ್ ಎಷ್ಟು ನೋಡಬೇಕು. ನಾವೀಗ ಇಲ್ಲಿ 4 ಕೊಟ್ವಲ್ಲ, ಇದು 4+4 ಮೇಲ್ಗಡೆ 4+4, ಕೆಳಗಡೆ ಕೂಡ ನಿಮಗೆ ಬ್ರಾಡ್ ಅಷ್ಟೇ ಕೊಡ್ಬೋದು, 4+4 ಕೊಡ್ಬೋದು, ಅಥವಾ 3.5 ಕೊಡ್ಬೋದು. ಇಲ್ಲಿ ನಾವಿಲ್ಲಿ 3.5 ಕೊಡ್ಬೋದು. ಇದು ಗ್ಯಾಪ್, ಈ ಗ್ಯಾಪ್ ಇದು ಮತ್ತೆ ಇದು ಟೋಟಲ್ ಎಷ್ಟು ಅಂತ. ಇಲ್ಲಿ ಟೋಟಲ್ ನಾನು ಇಲ್ಲಿ 7 ಕೊಡ್ತೇನೆ, ಅಂದರೆ ಇಲ್ಲಿ 3.5, ಗೊತ್ತಾಯ್ತಾ, ಇಲ್ಲಿ 3.5, ಇಲ್ಲಿ 3.5, ಈ ಗ್ಯಾಪ್ ಕೆಳಗಡೆ ಗ್ಯಾಪ್ ಬ್ರಾಡ್, ಇಲ್ಲಿ 3.5, ಇಲ್ಲಿ 3.5. ಸೊ ಈಗ ನಾವು ಒಂದು ಕರೆಕ್ಟ್ ಹೇಳ್ತೇನೆ ನಾನು ಹೇಗೆ ಅಂತ. ಸೊ ಈಗ ಇದರಲ್ಲಿ ಕೆಳಗಡೆದು ಇದು ಮೇಲ್ಗಡೆಗೆ ಶೇಪ್ ಎಲ್ಲ ಆಯಿತು, ಇದು ಬಿಡಿ, ಕೆಳಗಡೆದು ಶೇಪ್ ಹೇಗೆ ನಾವು ಕೊಡೋದು, ಟೆಂಪಲ್ ಶೇಪ್ ಎಲ್ಲ ಬಂದರೆ ಹೇಗೆ ಕೊಡೋದು ಅಂತ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳುವ. ಇದು ನಿಮಗೊಂದು ಕರೆಕ್ಟ್ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಒಂದು 2-3 ಸಲ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಸೊ ಇದೀಗ ಗ್ಯಾಪ್ ಇರೋದು 7 ಇಂಚಸ್ ಹಾಕ್ತೇನೆ ನಾನು. ನೋಡಿ ಇಲ್ಲಿ ಕಾಣುತ್ತಾ, ಇಲ್ಲಿ ಗ್ಯಾಪ್ ಇರೋದು, ಈ ಗ್ಯಾಪ್ ಇರೋದು 7, ಮತ್ತು ಇಲ್ಲಿ 7 ಅಲ್ವಾ, 7+7. ಸೊ ಆಗ ನಾನು ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ 7 ಹಾಕ್ತೇನೆ, ಆಯಿತಾ. ಪ್ಲಸ್ ಇದರ ಬ್ರಾಡ್ 3.5 ಆಯಿತಾ. ಸೊ ಇಲ್ಲಿಗೊಂದು ಉದ್ದ 7, ಅಗಲ 3.5, ಇಲ್ಲಿಗೊಂದು ಮಾರ್ಕ್ ಹಾಕೊಳ್ವ ನಾವೀಗ. ಶೇಪ್ ಇನ್ನು ಮಾಡಬೇಕು ನಾವು, ಆಯಿತಾ. ಸೊ ಈಗ ನಮಗೆ ಟೆಂಪಲ್ ಶೇಪ್ ಬೇಕು ಅಂದರೆ ನಾವೀಗ ಇದನ್ನು ಡ್ರಾ ಮಾಡ್ಕೊಳ್ಬೇಕು, ಇದರಲ್ಲಿ ಡ್ರಾ ಮಾಡ್ಕೊಳ್ಬೇಕು. ಹೇಗೆ ಅಂದರೆ ಒಂದು 2 ಕಡೆ ನಿಮಗೆ ಟೆಂಪಲ್ ಶೇಪ್ ಎಲ್ಲ 2 ಕಡೆ ಸೇಮ್ ಬರಬೇಕು ಬ್ಯಾಕ್ ನೆಕ್ಕಲ್ಲಿ. ಸೊ ಈಸಿ ಮೆಥಡ್ ಅಂದರೆ ಈಗ ನಿಮ್ಗೆ ಇದಿದೆಯಲ್ಲ, ಸೊ ಬೇಕಾದ್ರೆ ಇಲ್ಲಿ ಕೂಡ ಗ್ಯಾಪ್ ಹಾಕೊಳ್ಳಿ, ಎಷ್ಟೆಷ್ಟು ಗ್ಯಾಪಿಗೆ ನಾವು ಹೀಗೆ ಕರ್ವ್ ಕೊಡುವ ಅಂತ. ಒಂದು 2 ಇಂಚಸ್ಗೆ ಕರ್ವ್ ಕೊಡುವ ನಾವು, ಬೇಕಾದ್ರೆ 2 ಇಂಚಸ್ 4 ಇಂಚಸ್. ಓಕೆ ನೋಡಿ, ಈಗ ಕರ್ವ್ ಕೊಡುವ ಹೀಗೆ. ಹೀಗೆ ನೋಡಿ, ಇದು ಟೋಟಲ್
ಮೂರುವರೆ ಇಂಚಸ್. ಈ 3.5 ಇಂಚಸ್ ಯಾವುದಂದರೆ ಇಲ್ಲಿದೆಯಲ್ಲ ಕೆಳಗಡೆ 3.5 ಇಂಚಸ್ ಬ್ರಾಡ್, ಇದು ಒಂದು ಸೈಡ್, ಇದು ಟೋಟಲ್ 7 ಬರುತ್ತೆ. ಬಟ್ ನಮಗೆ 7 ಬೇಡ, ನಾವು ಉಲ್ಟಾ ಮಾಡಿ ಮೆಷರ್ ತೆಗಿತೇವಲ್ಲ ಈಗ. ಸೊ ಇದು ಟೋಟಲ್ ಲೆಂತ್ 7 ಇಂಚಸ್, ಇದು ಈ ಲೆಂತ್ ಡೀಪ್ ಇದು ಉಳ್ದ ಲೆಂತ್ ಆಯಿತಾ. ಸೊ ಈಗ ಅದೆಲ್ಲ ನಾವು ಕಟ್ ಮಾಡ್ಕೊಳ್ವಾ, ಈ ಪೇಪರನ್ನು ಕಟ್ ಮಾಡ್ಕೊಳ್ಬೇಕು. ನಿಮಗೆ ಕರೆಕ್ಟ್ ಶೇಪ್ ಬೇಕು ಮತ್ತು ನಿಮ್ಮ ಹತ್ರ ಯಾವುದೇ ಸ್ಕೇಲ್ ಎಲ್ಲ ಇಲ್ಲ ಅಂದರೆ ಪರವಾಗಿಲ್ಲ, ನಾವೀಗ ಕಟ್ ಮಾಡ್ಕೊಳ್ವಾ. ಸೊ ಚಂದ ಮಾಡಿ ಕಟ್ ಮಾಡ್ಕೊಳ್ಳಿ ಶೇಪ್ ಬರುವಾಗಿ. ಸ್ವಲ್ಪ ಶೇಪ್ ಆಚೆ ಪರವಾಗಿಲ್ಲ, ಯಾಕಂದರೆ ನೀವು ಅದು ವರ್ಕ್ ಮಾಡುವಾಗ ಕವರ್ ಆಗುತ್ತೆ. ಸೊ ಈಗ ಇದು ಶೇಪ್ ರೆಡಿ ಆಯಿತು. ಸೊ ಈಗ ನಾವೇನು ಮಾಡಬೇಕು, ಶೇಪ್ ಹಾಕಬೇಕು. ಇದು ನಾನು ಯಾರಿಗೆ ಹೇಳ್ತಿದ್ದೇನೆಂದರೆ, ಈ ರೌಂಡ್ ಶೇಪ್ ಬಂದರೆ ಅವರಲ್ಲ, ಈ ಕೆಲವು ಈ ಟೈಪ್ ಶೇಪ್ ಎಲ್ಲ ಬರುತ್ತೆ ನಿಮಗೆ ಬ್ಯಾಕ್ ನೆಕ್ ಮಾಡಲಿಕ್ಕೆ, ಆಗ ನಿಮಗೆ ಶೇಪ್ ಮಾಡಲಿಕ್ಕೆ ಗೊತ್ತಿರಲ್ಲ. ಸೊ ಅಂಥವರಿಗೆ ನಾನು ಈಸಿ ಟ್ರಿಕ್ಸ್, ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು, ಯಾವುದೇ ಸ್ಕೇಲ್ ಬೇಡ, ಏನು ಬೇಡ. ಈಗೇನು ಮಾಡಬೇಕು, ಈ ಶೇಪನ್ನು ಲೆಫ್ಟ್ ಸೈಡಿಗೆ ಫಸ್ಟ್ ಇಡುವ ನಾವು, ಆಯಿತಾ. ಸೊ ಲೆಫ್ಟ್ ಸೈಡಿಗೆ ಇಡುವ, ಲೆಫ್ಟ್ ಸೈಡಿಗೆ ಇಟ್ಟು ಹೀಗೇ ಮಾರ್ಕ್ ತೆಗಿಯೋ ಒಂದು ಚಾಕಲ್ಲಿ, ಆಯಿತಾ. ಕರೆಕ್ಟ್ ಹಿಡೀರಿ, ಇದು ಲೂಸ್ ಬಿಡಬಾರ್ದು. ಸೊ ಈಗ ಒಂದು ಸೈಡ್ ಆಯಿತು. ಈಗ ಅದನ್ನೇ ಉಲ್ಟಾ ಮಾಡಿ ಈ ಸೈಡ್ 3.5 ಇದೆಯಲ್ಲ ಇಂಚಸ್ ಇದೆಯಲ್ಲ ಅಲ್ಲಿಗೆ ಕರೆಕ್ಟ್. ನಾವಾಗ ಫಸ್ಟಿಗೆ ನಿಮಗೆ ನೆನಪಿದೆಯಾ, ಫಸ್ಟಿಗೆ ಒಂದು ಲೈನ್ ಹಾಕ್ಕೊಂಡ್ವಿ ಅಲ್ಲ ಮೇಲಿಂದ ಕೆಳಗಡೆ, ಅಂದರೆ ಈ ಬ್ಲೌಸನ್ನು ಡಿವೈಡ್ ಮಾಡಿಕೊಂಡು 36 ಇಂಚಸ್ ಬ್ಲೌಸ್ ಇದ್ದು ಟೋಟಲ್ ಬಿಡ್ತು, ಅದನ್ನು 18 ಇಂಚಸ್ಸಿಗೆ ನಾವು ಮಿಡ್ಲಿಗೆ ಮಾಡ್ಕೊಂಡ್ವಲ್ಲ, ಅದೇ ಲೈನ್ ಇದು ನೋಡಿ. ಈ ಲೈನ್ ನೀವು ಕರೆಕ್ಟ್ ಹಾಕಿದರೆ ನಿಮಗೆ ಮತ್ತೆ ಡಿವೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಂದರೆ ಆಚೆ 3.5 ಈಚೆ 3.5, ಆಚೆ 4 ಈಚೆ 4 ಹಾಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗ ನಾನು ಇದನ್ನು ಈ ಸೈಡ್ ಉಲ್ಟಾ ಮಾಡ್ಕೊಳ್ತೇನೆ. ಉಲ್ಟಾ ಮಾಡಿಕೊಂಡು ಈಗ ಒಂದು ಸೇಮ್ ಮಾರ್ಕ್ ಹಾಕ್ಕೊಳ್ಳುವ. ನೋಡಿ ಇದೀಗ ಶೇಪ್ ನೋಡಿದ್ರಲ್ಲ ನೀವು, ನೋಡಿ ಸೇಮ್ ಶೇಪ್ ಬರುತ್ತೆ ಆಯಿತಾ. ಈ ಶೇಪ್ ಇದ್ದು ಯಾವುದಾದ್ರೂ ಬ್ಲೌಸ್ ಡಿಸೈನ್ ಇದ್ದರೆ ನಾನು ಈ ವಿಡಿಯೋದ ಎಂಡಿಗೆ ಹಾಕ್ತೇನೆ, ಅದು ಕೂಡ ಫೋಟೋ ಹಾಕ್ತೇನೆ. ಈ ಥರ ಮಾರ್ಕ್ ಮಾಡಿರೋದು ಡಿಸೈನ್ ಇದ್ದರೆ ನಾನು ಈ ವಿಡಿಯೋದ ಎಂಡಿಗೆ ಹಾಕ್ತೇನೆ. ಸೊ ನೋಡಿ ಇದು ಈಗ ಬೋಟ್ ನೆಕ್ ಮಾರ್ಕಿಂಗ್ ಆಯಿತು. ಇಷ್ಟೇ, ಏನಿಲ್ಲ, ತುಂಬ ಕಷ್ಟ ಏನಿಲ್ಲ. ಅದು ನಿಮಗೆ ನೋಡುವಾಗ ಬಿಗಿನರ್ಸ್ ನೋಡುವಾಗ ಟೆನ್ಷನ್ ಆಗುತ್ತೆ, ಓ ಹೀಗೆ ಮಾಡಲಿಕ್ಕಿದೆಯಾ ಅಂತ. ಬಟ್ ಏನಿಲ್ಲ, ಬೋಟ್ ನೆಕ್ ಮಾರ್ಕಿಂಗ್ ಹಾಗೇನಿಲ್ಲ, ಕರೆಕ್ಟ್ ಮೆಷರ್ಮೆಂಟ್ ಒಂದು ಗೊತ್ತಿದ್ದರೆ ಸಾಕು. ಇದು ವರ್ಕ್ ಎಲ್ಲಿ ಮಾಡೋದು ಅಂದರೆ ವರ್ಕ್ ಇಲ್ಲಿ ಮಾಡೋದು, ನೋಡಿ ಇಲ್ಲಿ ಮಾಡೋದು ವರ್ಕ್, ಇಲ್ಲಿ ಈ ಜಾಗದಲ್ಲಿ ವರ್ಕ್ ಮಾಡೋದು ನೋಡಿ, ಇಲ್ಲಿ ಫುಲ್ಲು ಇಲ್ಲೆಲ್ಲ ವರ್ಕ್ ಮಾಡೋದು. ಮತ್ತು ಇದು ಕಟ್ ಮಾಡಿ ತೆಗಿತಾರೆ. ಮತ್ತು ಇದಕ್ಕೆ ನೆಟ್ ಫಿಕ್ಸಿಂಗ್ ಹೇಗೆ ಮಾಡೋದು ಅಂದರೆ ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಅಥವಾ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದರೆ ನಾವು ಅದರಲ್ಲಿ ಕೂಡ ಹೇಳಿ ಕೊಡ್ತೇವೆ. ನಮ್ಮದು ಆನ್ಲೈನ್ ಕ್ಲಾಸ್ ಕೂಡ ಇದೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಸೊ ಈ ರೀತಿ ಮಾರ್ಕಿಂಗ್ ಬರುತ್ತೆ. ಓಕೆ ಅಲ್ಲ, ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಒಂದು ವೇಳೆ ಅರ್ಥ ಆಗದಿದ್ದರೆ ನೀವು ಟೆನ್ಷನ್ ಮಾಡಬೇಡಿ, ನನ್ನ ವೀಡಿಯೋನೇ ಒಂದು 2-3 ಸಲ ನೋಡಿ, ನಾನು ಈಸಿ ಮೆಥಡಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಯಾರಿಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.